ನಮಸ್ಕಾರ, ಬೆಕ್ಕಿನ ಮನೆ ಕನ್ನಡ ಬ್ಲಾಗಿಗೆ ಸ್ವಾಗತ. ಈ ವಿಡಿಯೋದಲ್ಲಿರುವ ಬೆಕ್ಕಿನ ಪರಿಚಯ ನಾನು ಮಾಡಿಕೊಡುತ್ತೇನೆ. ಬೆಕ್ಕಿನ ಮುಖದಲ್ಲಿ ಚುಕ್ಕಿ ಇದೆ, ಹಾಗಾಗಿ ಈ ಬೆಕ್ಕಿನ ಹೆಸರು ಚುಕ್ಕಿ. ಕಡ್ಡಿ ಬೆಕ್ಕಿಗಿಂತ 6 ತಿಂಗಳು ಚಿಕ್ಕವಳು ಈ ಚುಕ್ಕಿ. ಈ ಚುಕ್ಕಿಗೆ 2 ಸಿಸ್ಟರ್ಸ್. ಆ ಬೆಕ್ಕುಗಳು ಸಿಕ್ಕಾಪಟ್ಟೆ ಜೋರು. ಈ ಚುಕ್ಕಿ ಬೆಕ್ಕು ಸಾಫ್ಟ್, ಶೈ ನೇಚರ್, ಡಾಮಿನೇಟಿಂಗ್ ಇಲ್ಲ, ಸೌಮ್ಯವಾದ ಬೆಕ್ಕು. ಬೆಕ್ಕಳ ನೇಚರ್ ಸ್ವಲ್ಪ ಮನುಷ್ಯರ ಥರನೇ. ಕೆಲವು ಅಗ್ರೆಸಿವ್ ಇರ್ತವೆ, ಕೆಲವು ಸಾಫ್ಟ್ ಇರ್ತವೆ, ಡಿಮಾಂಡ್ ಸಹ ಮಾಡಲ್ಲ, ಎಕ್ಸ್ಟ್ರಾ ಕೇರ್ ಕೊಡಬೇಕಾಗತ್ತೆ. ಅದೇ ಥರ ಈ ಬೆಕ್ಕಿಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಕೊಡಬೇಕಾಗತ್ತೆ. ಅಂದರೆ ಡಾಮಿನೇಟಿಂಗ್ ಇಲ್ಲ, ಇದು ತುಂಬ ಸಾಫ್ಟ್. ಚುಕ್ಕಿ ಬೆಕ್ಕಿಗೆ 2 ಮರಿ ಹುಟ್ಟಿತು. ಡೊಳ್ಳಿ ಬೆಕ್ಕಿಗೆ 3 ಮರಿ, ಚಿಂಗಿಗೆ ಒಂದೇ ಒಂದು. ಈ ಬೆಕ್ಕು ನೋಡಲಿಕ್ಕೆ ಚೆಂದ. ಇದ್ರ ಬಾಲನೇ ಹೈಲೈಟು. ದಪ್ಪ ಬಾಲದ ಬೆಕ್ಕು ಅಂತಲೇ ಹೇಳೋದು. ಯಾವ ಬೆಕ್ಕು ಅಂತ ಕೇಳಿದರೆ ದಪ್ಪ ಬಾಲದ ಬೆಕ್ಕು ಅಂತಲೇ ನಾವು ಕರೆಯೋದು ಸಾಧಾರಣ ಈ ಬೆಕ್ಕನ್ನು. ಬಾಲ ನೋಡಿ ಎಷ್ಟು ಚೆನ್ನಾಗಿದೆ, ದಪ್ಪಾಗಿ ಡಿಫ್ರೆಂಟ್ ಆಗಿದೆ ಬಾಲ ಅಲ್ವಾ. ಬೆಕ್ಕಳಿಗೆ ಈ ಥರ ಬಾಲ ಇಲ್ಲ, ಎಲ್ಲ ಸಪೂರ ಬಾಲ. ಈ ಬೆಕ್ಕಿಗೆ ಮಾತ್ರ ಅದರ ಅಮ್ಮನ ಥರನೇ ದಪ್ಪ ಬಾಲ ಬಂದಿದೆ. ಅದರ ಅಮ್ಮ ಚೆನ್ನಾಗಿತ್ತು, ಈಗ ಇಲ್ಲ ಮಾತ್ರ ಅದರ ಅಮ್ಮ. ಫ್ಯಾಟಿ ಅದರ ಹೆಸರು. 2-3 ಡೇಸಿಂದ ಈ ಬೆಕ್ಕು ಮೇಲ್ಗಡೆ ಬಂದು ಮಲ್ಕೊಳ್ಳುತ್ತೆ. ಏನಕ್ಕಂದರೆ ಒಂದು 5 ಬೆಕ್ಕಿನ ಮರಿ, 5 ಬೆಕ್ಕಿನ ಮರಿಯಿಂದ ಬಚಾವಾಗೋಕ್ಕೆ ಮೇಲ್ಗಡೆ ಬಂದು ಕೂತ್ಕೊಳ್ಳುತ್ತೆ. ಆ ಬೆಕ್ಕಿನ ಮರಿಗಳಿಗೆ ಮೇಲೆ ಹತ್ತಕ್ಕಾಗಲ್ಲ ಇಲ್ಲಿ, ಹಾಗಾಗಿ ಇಲ್ಲೇ ಬಂದು ಮಲ್ಕೊಂಡು ಬಿಡುತ್ತೆ ಅದು. ನಾನು ಏನು ಅನ್ನಲ್ಲ, ಬಿಟ್ಟಿದ್ದೀನಿ. ಇಲ್ಲ ಅಂದರೆ ಬಿಡಲ್ಲ. ಏನಕ್ಕಂದರೆ ಎಲ್ಲ ಬೆಕ್ಕು ಅಲ್ಲಿ ಮೇಲೆ ಬಂದು ಕೂತ್ಕೊಂಡ್ರೆ ಅದರದ್ದು ರೂಳಿ ಉದುರುತ್ತದಲ್ವಾ, ಅದಕ್ಕೋಸ್ಕರ. ನೋಡಿ, 6 ಬೆಕ್ಕಿನ ಮರಿಗಳು. ಇದರಲ್ಲಿ 2 ಬೆಕ್ಕಿನ ಮರಿ ಮಾತ್ರ ಚುಕ್ಕಿದು, ಉಳಿದಿರೋದೆಲ್ಲ ಅದ್ರ ಸಿಸ್ಟರ್ಸ್. ಇದು ಎಲ್ಲ ಬೆಕ್ಕಿನ ಮರಿಗೆ ಹಾಲು ಕುಡಿಸ್ತಾ ಇದೆ ಪಾಪ. ಅದ್ರ ಬೆಕ್ಕಿನ ಮರಿ ಸಣ್ಣಾಗಿದೆ, ಅದು ಬೇರೆ ಹಾಲು ಕುಡಿಯಲ್ಲ ನೋಡಿ. ಅದು ಫಸ್ಟ್ ಒನ್ನು ಅದ್ರದ್ದು ಬೆಕ್ಕಿನ ಮರಿ. ಆಮೇಲೆ ಇದು ಚಾಣಕ್ಯ ಹೋಯ್ತಲ್ವ, ಅದು ಡೊಳ್ಳಿದು. ಲಾಸ್ಟ್ ಒನ್ ಚಿಂಗಿದು ನೋಡಿ. ಇನ್ನೊಂದಿದೆ, ಅದು ಡೊಳ್ಳಿದು. 6 ಬೆಕ್ಕಿನ ಮರಿ ಇರ್ತದೆ. 6 ಬೆಕ್ಕಿನ ಮರಿ ಹಾಲು ಕುಡಿಸಿ ಅದು ಸಣ್ಣ ಆಗಿಬಿಟ್ಟಿದೆ ನಮ್ಮ ಚುಕ್ಕಿ. ಈ ಚುಕ್ಕಿ ಬೆಕ್ಕು ತುಂಬ ಸಾಫ್ಟ್ ಆಗಲಿಕ್ಕೋಸ್ಕರ ಆ ಬೆಕ್ಕಿನ ಮರಿಗಳಿಗೆಲ್ಲ ಗುರ್ರನ್ನಲ್ಲ. ನೋಡಿ ಅಲ್ಲಿ ಆ ಬೆಕ್ಕಿನ ಮರಿಗಳು ಎಷ್ಟು ದೊಡ್ಡದಾಗಿದೆ. ಚುಕ್ಕಿ ಎಷ್ಟೇ ದೊಡ್ಡದಿದೆ, ಸೇಮ್ ಸೈಜ್ ಕೆಲವು. ಇನ್ನೂ ಕುಡಿಸ್ತಾ ಇದೆ. ಚುಕ್ಕಿ ಮರಿ ಚಿಕ್ಕದು. ಆ್ಯಕ್ಚುಲಿ ಚುಕ್ಕಿ ಮರಿಗೆ ಹಾಲು ಸಿಗಲ್ಲ. ಈ ಬೆಕ್ಕಿನ ಮರಿಗಳನ್ನು ಎಷ್ಟು ಈ ಕಡೆ ಎಳೆದು ಬೇರೆ ರೂಮಿಗೆ ಹಾಕಿದ್ರೂ ಪುನಃ ಬಂದು ಇದರತ್ತೆ ಹಾಲು ಕುಡಿತಾ ಇರುತ್ತೆ. ಅದು ಕುಡಿಸುತ್ತೆ, ಅದು ಗುರ್ರನ್ನಲ್ಲ. ಸಾಕಾಗೋಯ್ತು ಅದನ್ನು ಆ ಕಡೆ ಮಾಡಿ ನನಗೆ ಬಿಟ್ಟಿದ್ದೀನಿ. ಚುಕ್ಕಿ ಬೆಕ್ಕು ಎಲ್ಲಿರ್ತಾಳೆ ಅಲ್ಲಿ ಎಲ್ಲ 6 ಬೆಕ್ಕಿನ ಮರಿಗಳು ಚುಕ್ಕಿ ಹಿಂದೆ ಮುಂದೆನೇ ಇರ್ತವೆ. ಯಾವಾಗ ನೋಡಿದರೂ ಚುಕ್ಕಿ ಹತ್ರನೇ ಇರ್ತವೆ. ಬೆಳಿಗ್ಗೆ ಎದ್ದು ಕೂಡಲೇ ಚುಕ್ಕಿ ಹಿಂದೆ. ನೈಟು ಚುಕ್ಕಿ ಎಲ್ಲೋ ಹೊರಗಡೆ ಹೋಗಿ ಮಲಗ್ತಾಳೆ. ಇವಾಗ ಇಲ್ಲಿ ಮನೆ ಒಳಗಡೆ ಮಲಗಲ್ಲ ಅವಳು, ಅಲ್ಲಿ ಪಕ್ಕದ ಮನೆಗೆ ಹೋಗಿ ಮಲಗ್ತಾಳೆ ಅನಿಸುತ್ತೆ. ಅಲ್ಲೋಗಿ ಮಲಗ್ತಾಳೆ. ಬೆಳಿಗ್ಗೆ ಬರ್ತಾಳೆ. ಬೆಳಿಗ್ಗೆ ಬಂದು ಕೂಡಲೇ ಈ ಬೆಕ್ಕಿನ ಮರಿಗಳು ನಮ್ಮ ಚುಕ್ಕಿ ಬೆಕ್ಕಿದ ಹಾಲು ಕುಡಿತದೆ. ಆ ಬೆಕ್ಕಿನ ಮರಿಗಳು ಚುಕ್ಕಿನ ಬಿಡೋದೇ ಇಲ್ಲ. ಚುಕ್ಕಿ ಎಲ್ಲಿದ್ದರೂ ಅಲ್ಲೇ ಇರ್ತವೆ. ಚುಕ್ಕಿ ಬೆಕ್ಕಿಗೆ ಎಷ್ಟು ಸುಸ್ತಾದ್ರೂ ಆ ಬೆಕ್ಕಿನ ಮರಿಗಳಿಗೆ ಹಾಲು ಕುಡಿಸುತ್ತೆ. ನಿಂತ್ಕೊಂಡು, ಕೂತ್ಕೊಂಡು, ಮಲ್ಕೊಂಡು, ಯಾವ ಪೊಸಿಷನಲ್ಲಿ ಬೇಕಾದರೂ ಹಾಲು ಕುಡಿತವೆ ಅವು. ನೋಡಿ, ಇಲ್ಲಿ ಹಾಲು ಕುಡಿತಾ ಇರೋ ಬೆಕ್ಕಿನ ಮರಿಗಳ ಹೆಸರು ಹೇಳ್ತೀನಿ. ಡೊಳ್ಳಿ ಮರಿಗಳೇ 3, ಗುಂಡಣ್ಣ, ಕಾಳ, ಎತ್ತಿ. ಚಿಂಗಿ ಮರಿ 1, ಅದರ ಹೆಸರು ಲೀಡರ್. ಆಮೇಲೆ ಚುಕ್ಕಿ ಮರಿಗಳು ಕಾಂಚಿ, ಆಮೇಲೆ ಪೀಂಚಿ. ಈ ಎಲ್ಲ ಬೆಕ್ಕಿನ ಮರಿಗಳನ್ನು ತುಂಬ ಮುದ್ದು ಮಾಡ್ತದೆ. ಅದ್ರ ಮರಿಗಿಂತನೂ ಅದ್ರ ಸಿಸ್ಟರ್ಸ್ ಮರಿಗಳನ್ನು ತುಂಬ ಅಂದರೆ ತುಂಬ ಮುದ್ದು ಮಾಡುತ್ತೆ ಅದು ನೋಡುವಾಗ. ಚುಕ್ಕಿನ ನೋಡುವಾಗ ಬೇಜಾರಾಗುತ್ತೆ. 6 ಮರಿಗಳು ಹಾಲು ಕುಡಿಸಿ ಅದಕ್ಕೆ ತುಂಬ ಸುಸ್ತಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಓಕೆನಾ. ಬೆಕ್ಕಿನ ಮರಿಗಳು ತುಂಬ ಸಣ್ಣಾಗಿದೆ. ಅದು
ಪ್ಯಾಕೆಟ್ ಹಾಲು ಹಾಕಿದರೆ ಕುಡಿಯಲ್ಲ, ಅದಕ್ಕೆ ಅದರ ಅಮ್ಮನ ಹಾಲೇ ಬೇಕು. ಚುಕ್ಕಿ ಬೆಕ್ಕಿನ ಅವಸ್ಥೆ ನೋಡಿ. ಪಕ್ಕದ ಮನೆಯಿಂದ ಬಂದ ಕೂಡಲೇ ಎಲ್ಲ ಬೆಕ್ಕಿನ ಮರಿಗಳು ಅದು ಹಿಂದೆ ಬಂದು ಅದು ನಿಂತ್ಕೊಳ್ಳೋಕ್ಕೆ ಬಿಡದೇನೆ ಅದರ ಹಾಲು ಕುಡಿಯೋಕ್ಕೆ ಟ್ರೈ ಮಾಡ್ತಾ ಇದೆ. ಚುಕ್ಕಿ ಬೆಕ್ಕಿಗೆ ಇಷ್ಟ ಆಗಲ್ಲ ಇವಾಗ ಹಾಲು ಕುಡಿಸೋಕ್ಕೆ, ಅದಕ್ಕೆ ತುಂಬ ಟಯರ್ಡ್ ಆಗತ್ತಲ್ವಾ, ಅದಕ್ಕೆ. ಆದ್ರೂ ಈ ಬೆಕ್ಕಿನ ಮರಿಗಳು ಕೇಳಲ್ಲ. ನಾವು ಕೂಡ ತುಂಬ ಟ್ರೈ ಮಾಡಿದ್ವಿ ಅದನ್ನು ಬಿಡ್ಸೋಕ್ಕೆ, ಹಾಲು ಬಿಡ್ಸೋಕ್ಕೆ. ಚುಕ್ಕಿ ಬೆಕ್ಕಿಗೆ ಗುರ್ರ ಅನ್ನಬೇಕು. ಚುಕ್ಕಿ ಬೆಕ್ಕು ಗುರ್ರ ಅಂದರೆ ಬೇರೆ ಬೆಕ್ಕಿನ ಮರಿಗಳು ಹತ್ರ ಬರಲ್ಲ. ಚುಕ್ಕಿ ಬೆಕ್ಕು ಗುರ್ರ ಅನ್ನೋದೇ ಇಲ್ಲ. ನೋಡಿದರೆ ಗೊತ್ತಾಗತ್ತಲ್ವ ಈ ಬೆಕ್ಕಿನ ಮರಿಗಳು ಯಾವುದು. ಚಿಕ್ಕ ಬೆಕ್ಕಿನ ಮರಿ ಅಲ್ಲ, ದೊಡ್ಡ ಬೆಕ್ಕಿನ ಮರಿ. ಚುಕ್ಕಿ ಬೆಕ್ಕಿನ ಮರಿನೂ ಅಲ್ಲ ಅದು. ಚುಕ್ಕಿ ಬೆಕ್ಕಿನ ಮರಿಗಳು ಸ್ವಲ್ಪ ಚಿಕ್ಕದಾಗಿದೆ, ಅದಕ್ಕೆ ಹಾಲು ಕುಡಿಸಿದ್ರೆ ಪರವಾಗಿಲ್ಲ. ದೊಡ್ಡ ದೊಡ್ಡ ಕೋಣ ಥರ ಇರೋ ಬೆಕ್ಕಿನ ಮರಿಗಳಿಗೆಲ್ಲ ಹಾಲು ಕುಡಿಸ್ತಾ ಇದೆ ಚುಕ್ಕಿ ಬೆಕ್ಕು. ಈ ಚುಕ್ಕಿ ಬೆಕ್ಕು ತುಂಬ ಅಂದರೆ ತುಂಬ ಸಾಫ್ಟು, ಎಲ್ಲ ಬೆಕ್ಕಿಗಿಂತ ತುಂಬ ಡಿಫ್ರೆಂಟು. ಈ ಜೋರು ಮಾಡಲ್ಲ, ತುಂಬ ಅಂದರೆ ತುಂಬ ಸಾಫ್ಟ್.